ಅವ್ರು ಯಾವಾಗ್ಲೂ ಹಾಗೇನೆ, ಎಲ್ಲರೂ ಬಂದ್ಮೇಲೆ ಬರೋದು. ಬಂದು ನೋಡಿ ಬಾ ಸೌಂದರ್ಯ. ಚಿರು, ಇಸ್ ಎವ್ರಿಥಿಂಗ್ ರೆಡಿ? ಅದಕ್ಕೆ ಈ ಸರ್ತಿ ನಾವು ದೀಪಾವಳಿಗೆ ಡಿಸೈನ್ಸ್ ರಿಲೀಸ್ ಮಾಡಬೇಕು. ನಾವು ರಿಲೀಸ್ ಮಾಡೋ ಡಿಸೈನ್ಸ್ ಮಾರ್ಕೆಟ್ ಅಲ್ಲಿರೋ ಡಿಸೈನ್ಸ್ಗಿಂತ ಯುನೀಕ್ ಅಂಡ್ ಟ್ರೆಂಡಿಂಗ್ ಆಗಿರಬೇಕು. ದಟ್ ಶುಡ್ ಬಿ ಅ ಗೋಲ್. ಖಂಡಿತ ಆಗುತ್ತೆ. ನಮ್ ದಿಶಾ ಇದಾರಲ್ಲ, ಅವ್ರ ಹತ್ರ ಏನೇನೋ ಯೂನಿಕ್ ಐಡಿಯಾಸ್ ಇರುತ್ತೆ. ನನ್ನ ಟಿಪ್ಸ್ ರಿಜೆಕ್ಟ್ ಮಾಡಿ ಇವಳದೇನ್ ಪ್ರೆಸೆಂಟೇಶನ್ ಕೊಡ್ತಾಳೋ ನಾನು ನೋಡ್ತೀನಿ. ದಿಶಾ, can we have the designs please? Of course. ಸೊ ಏನಂದ್ರೆ ಇಂಡಿಯನ್ ಟ್ರೆಡಿಷನ್ಸ್ನ ಒಂದು ಸ್ವಲ್ಪ ವೆಸ್ಟರ್ನೈಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದು ಮೊದಲನೇ ಡಿಸೈನು. ಸೊ ಸ್ಯಾರೀಸ್, ಬಟ್ ಇದರಲ್ಲಿ ಡಿಟ್ಯಾಚಬಲ್ ಪಲ್ಲು ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಡಿಸೈನ್ ಏನಂದ್ರೆ ಕುರ್ತಾಸ್ ಜೊತೆ ಸ್ಲೀಕ್ ಬ್ಲೇಸರ್ಸ್. ಇವಾಗಿನ ಜನರೇಷನ್ಗೆ ತುಂಬಾ ಟ್ರೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಐ ವಾಸ್ ಥಿಂಕಿಂಗ್ ಲೆಹೆಂಗಾಸ್ ಜೊತೆ ಡೆನಿಮ್ ಸಖತ್ತಾಗಿ ಫೇರ್ ಆಗುತ್ತೆ ಅಂತ. ಸೊ ಈ ಥರ. ಸೊ ಈ ಡೆನಿಮ್ ಮೇಲೆ ಎಂಬ್ರಾಯ್ಡ್ರಿನೂ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ನೋಡಿ, ಡೆನಿಮ್ ಜಾಕೆಟ್ಸ್ ಆ್ಯಂಡ್ ಲೆಹೆಂಗಾಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಯುನೀಕ್ ಆಗು ಕಾಣಿಸ್ತಿದೆ. ಸೊ ದಿಸ್ ವಿಲ್ ಬಿ ನೆಕ್ಸ್ಟ್ ವೆಡ್ಡಿಂಗ್ ಟ್ರೆಂಡ್ ಅಂತ ಅನ್ಕೊಂಡಿದ್ದೀನಿ. ಗುಡ್ ಗುಡ್ ಗುಡ್. ನಾವು ಈ ಕಲೆಕ್ಷನ್ ದೀಪಾವಳಿ ಹಬ್ಬಕ್ಕೆ ಮಾಡ್ತಿದೀವಲ್ವಾ, ಸೊ ಕಿಡ್ಸ್ ವೇರ್ ಅಲ್ಲಿ ಗ್ಲೋ ಇನ್ ದಿ ಡಾರ್ಕ್ ಎಂಬ್ರಾಯ್ಡ್ರಿ ವೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದು ನಮ್ಮ ಇಂಡಿಯನ್ ಟ್ರೆಡಿಷನ್ಗೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಅದ್ರ ಜೊತೆ ನಮ್ಮ ದೀಪಾವಳಿ ಎಸೆನ್ಸು ಕ್ಯಾಪ್ಚರ್ ಆಗುತ್ತೆ. ದೀಸ್ ಆರ್ ಫ್ಯೂ ಪ್ರೋಟೋಟೈಪ್ಸ್. ಕುರ್ತಾ ಮತ್ತೆ ಪೈಜಾಮ ಮಕ್ಳಿಗೆ ಆಸ್ ವೆಲ್ ಆಸ್ ಲಂಗಾ ಬ್ಲೌಸ್. ಈ ಥೀಮ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಅಡಲ್ಟ್ಸ್ ಅಲ್ಲೂ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಇದು ತುಂಬಾ ಎಕ್ಸ್ಪೆರಿಮೆಂಟ್ ಆಗ್ಲಿಲ್ವಾ? ನೋಡಿ ಮಿಸ್ಟರ್ ಭಾಸ್ಕರ್, ಎಕ್ಸ್ಕ್ಲೂಸಿವ್ ಆಗಿ ಟ್ರೆಡಿಷನಲ್ ಔಟ್ಫಿಟ್ಸ್ ಮಾಡೋರು ಸುಮಾರು ಜನ ಇದ್ದಾರೆ, ಹಾಗೆ ವೆಸ್ಟರ್ನೈಸ್ ಔಟ್ಫಿಟ್ಸ್ ಮಾಡೋರು ತುಂಬ ಜನ ಇದ್ದಾರೆ. ಬಟ್ ಇಂಡೋ ವೆಸ್ಟರ್ನ್ ಮಾರ್ಕೆಟ್ ಇಸ್ ಅ ನೀಶ್ ಮಾರ್ಕೆಟ್. ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ರೆ ನಮ್ಗೆ ಬೆನಿಫಿಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಬೋತ್ ಯೂನಿಕ್ ಆಗೂ ಇರುತ್ತೆ, ಎಸ್ಥೆಟಿಕ್ ಆಗೂ ಇರುತ್ತೆ. ನಮ್ಮದೇ ಒಂದು ಟಚ್ಚು ಹಾಕ್ಬೋದು ಅದಕ್ಕೆ. ಅಲ್ಲ, ಸೇಲ್ ಆದ್ರೆ ತುಂಬಾ ಲಾಸ್ ಆಗತ್ತಲ್ವಾ? ಇಟ್ ವಿಲ್ ಬಿ ಟೂ ರಿಸ್ಕಿ. ಸಿ, ನಾವು ಟ್ರೆಂಡ್ ಸೆಟರ್ ಆಗಬೇಕು ಅಂದರೆ ರಿಸ್ಕ್ ತಗೊಳ್ಳೇಬೇಕು. ಒಂದು ಕಾಲದಲ್ಲಿ ಚೈನೀಸ್ ನಮ್ಮ ಕ್ಯೂಸಿನಲ್ಲೇ ಇರಲಿಲ್ಲ, ಆದರೆ ಇವತ್ತು ಇಂಡೋ ಚೈನೀಸ್ ಇಸ್ ಅ ಹ್ಯೂಜ್ ಮಾರ್ಕೆಟ್. ಸೇಮ್ ಗೋಸ್ ವಿತ್ ಪಿಜ್ಜಾಸ್, ಬರ್ಗರ್ಸ್, ನಾಚೋಸ್, ಎವ್ರಿಥಿಂಗ್. ಆಮೇಲೆ ಇದೆಲ್ಲ ನಮ್ಮ ಇಂಡಿಯನ್ ಟ್ರೆಡಿಷನಲ್ ಕ್ಯೂಸಿನ್ ಜೊತೆ ಬ್ಲೆಂಡ್ ಆಗಿದೆ. ಅವರು ನಾವು ಜನಕ್ಕೆ ಇಷ್ಟ ಆಗಲ್ಲ, ನಮಗೆ ಮಾರ್ಕೆಟ್ ಸಿಗಲ್ಲ ಅಂತ ಅನ್ಕೊಂಡಿದ್ದಿದ್ರೆ ಇವತ್ತು ಅವ್ರಿಗೆ ಇಷ್ಟು ದೊಡ್ಡ ಮಾರ್ಕೆಟ್ ಸಿಗ್ತಿತ್ತಾ?